ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿ ಧ್ವನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಹೆಲ್ದಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಹೆಲ್ದಿಯಾಗಿರೋದಕ್ಕೆ ಒಂದು ಹೆಲ್ದಿ ಡ್ರಿಂಕ್ಸನ್ನು ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಏನಂತಂದರೆ ನೋಡ್ತಾ ಇರ್ಬೋದು ನೀವು, ಅಲೋವೆರಾ. ಅಲೋವೆರಾ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅಲೋವೆರಾ ಜ್ಯೂಸ್ ಕೂಡ ಮಾಡ್ಬೋದಾ ಅಂತ ಅನಿಸುತ್ತೆ, ಕೆಲವೊಬ್ರಿಗೆ ಗೊತ್ತಿಲ್ಲ, ಕೆಲವೊಬ್ರಿಗೆ ಗೊತ್ತಿದೆ, ಆಲ್ರೆಡಿ ಯೂಸ್ ಮಾಡ್ತಿರ್ತಾರೆ. ಹೌದು, ಅಲೋವೆರಾ ಜ್ಯೂಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಫಸ್ಟು ಅದನ್ನು ಗಿಡದಿಂದ ಕಟ್ ಬಂದಾದ ತಕ್ಷಣ ಯೆಲ್ಲೋ ಕಲರ್ ಎಲ್ಲ ಬೀಳ್ತಾ ಇರುತ್ತೆ ಕಟ್ ಮಾಡಿದ ಜಾಗದಿಂದ. ಸೊ ಅದೊಂದು ಸ್ವಲ್ಪ ಒಂದು 5 ನಿಮಿಷ ಹಾಗೆ ಇಡಿ ಒಂದು ಪ್ಲೇಟಲ್ಲಿ. ಯೆಲ್ಲೋ ಕಲರ್ ಲಿಕ್ವಿಡ್ ಎಲ್ಲ ಇಳಿದೋಗ್ಬಿಡ್ಬೇಕು ಫುಲ್ಲು. ಅದಾದಮೇಲೆ ಎಡ್ಜಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. 2 ಕಡೆ ಎಡ್ಜಸ್ ಕಟ್ ಮಾಡ್ಕೊಳ್ಳಿ. ಮುಂದೆ ಏನು ಯೆಲ್ಲೋ ಕಲರ್ ಫಸ್ಟ್ ಕಟ್ ಮಾಡಿರ್ತೀರಲ್ಲ ಅದು ಕೂಡ ಎಡ್ಜ್ ತೆಗ್ದಾಕ್ಬಿಡಿ. ಅದಾದಮೇಲೆ ಸ್ವಲ್ಪ ಸ್ಲೈಸಸ್ ಮಾಡ್ಕೊಳ್ಳಿ, ಒಂದು 4-5 ಸ್ಲೈಸ್ ಥರ ಮಾಡ್ಕೊಳ್ಳಿ. ಸೊ ನಾನೀಗ ತೋರಿಸ್ತಿರೋಷ್ಟು ಒಂದು ಎಲೆ ಸಾಕಾಗುತ್ತೆ ಒಂದು ಗ್ಲಾಸ್ ಜ್ಯೂಸಿಗೆ. ಸೊ ನಿಮಗೆ ಜಾಸ್ತಿ ಬೇಕು, ಒಂದು 2 ಗ್ಲಾಸ್ 3 ಗ್ಲಾಸ್ ಬೇಕು ಅಂತಂದರೆ ಇನ್ನೊಂದು ಎಕ್ಸ್ಟ್ರಾ ಒಂದು ಲೀವ್ಸ್ ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ಅದು ನೀಟಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೀರಿ, 2 ಸೈಡ್ ತೆಗೆದ್ಬಿಟ್ಟು ಆ ಜೆಲ್ ಥರ ಏನಿದೆ ಒಳಗಡೆ ಅಂದರೆ ಅಲೋವೆರಾ ಏನಿದೆ ಅದನ್ನ ಮತ್ತೆ ಎಗೇನ್ ನೀರೊಳಗಡೆ ಹಾಗೆ ಹಾಕ್ಬಿಡಿ. ಎಗೇನ್ ಮತ್ತೆ ವಾಶ್ ಮಾಡಬೇಕಾಗುತ್ತೆ. ಸೊ ಅಲೋವೆರಾದಿಂದ ಏನೇನೆಲ್ಲ ಯೂಸಸ್ ಇದೆ ಅಂತಂದರೆ, ಮೊಡವೆ ಇರ್ಬೋದು ಅಥವಾ ಸ್ಕಿನ್ ಗ್ಲೋ ಆಗೋದಕ್ಕಾಗಿರ್ಬೋದು, ಏರ್ ಫಾಲ್ ಯಾರಿಗೆ ಆಗ್ತಾ ಇದೆ, ಏರ್ ಗ್ರೋತ್ ಆಗಬೇಕು, ಏರ್ ಚೆನ್ನಾಗಿ ಬೆಳಿಬೇಕು ಅಂತಂದರೂ ಕೂಡ ನೀವು ಜ್ಯೂಸ್ ಕುಡಿಬೋದು. ಹಾಗೆ ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಇಷ್ಟೊಂದೆಲ್ಲ ಯೂಸ್ ಇದೆ, ಇನ್ನೂ ತುಂಬ ಯೂಸಸ್ ಇದೆ. ಸೊ ನೀವು ಕುಡಿದು ನೋಡಿ ಗೊತ್ತಾಗುತ್ತೆ ನಿಮಗೆ ಬೆನಿಫಿಟ್ಸ್ ಏನಂತ. ನನಗೆ ಹೇರ್ ಗ್ರೋತ್ ಚೆನ್ನಾಗಾಗಿದೆ ಈ ಜ್ಯೂಸ್ ಕುಡಿದಾಗಿಂದ. ನಾನು ತುಂಬ ದಿವಸದಿಂದ ಕುಡಿತಾ ಇದ್ದೀನಿ. ಸೊ ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಅಥವಾ 1 ಟೈಮ್ ಆದ್ರೂ ಕುಡಿದು ಟ್ರೈ ಮಾಡಿ. ಅಲ್ಲಿ ನೋವು ಯಾರಿಗಿದೆ ಅವರು 2 ಡೇಸ್ 1 ಅಥವಾ ಡೈಲಿ 1 ಸರಿ ಕುಡಿದ್ರೂ ಕೂಡ ಅವರಿಗೆ ಬೇಗ ವಾಸಿ ಆಗುತ್ತೆ. ಅಲ್ಲಿ ನೋವು ಅಂದರೆ ಅಲ್ಲಿ ಉಳುಕ ಆಗಿರುತ್ತಲ್ಲ ಅವರಿಗೆ. ಸೊ ಇದಕ್ಕೆ ನಾನು ಸ್ವಲ್ಪ ಜಿಂಜರು, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಅಲೋವೆರಾ ಜ್ಯೂಸ್ ಅಂದರೆ ಬರೀ ಅಲೋವೆರಾ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ನೀರು ಹಾಕಿ ಡೈರೆಕ್ಟ್ ಕನ್ಸ್ಯೂಮ್ ಮಾಡೋದಲ್ಲ. ಇದನ್ನ ಬೇರೆ ಜ್ಯೂಸ್ ಜೊತೆಗೆ ಮಿಕ್ಸ್ ಮಾಡಿ ಕುಡಿತಾರೆ. ಅಂದರೆ ಲೆಮನ್ ಜ್ಯೂಸ್ ಆಗಿರ್ಬೋದು, ಪೊಮೊಗ್ರಾನೇಟ್ ಜ್ಯೂಸ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಜ್ಯೂಸ್ ಜೊತೆಗೆ ಮಿಕ್ಸ್ ಮಾಡಿ ಕುಡಿತಾರೆ. ಸೊ ನೀವು ನೀರು ಹಾಕ್ಕೋಬೇಡಿ, ಹಾಗೆ ಲೆಮನ್ ಜ್ಯೂಸ್ ಹಾಕಿದಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕಿದ್ರೆ ನೀಟಾಗಿ ಗ್ರೈಂಡ್ ಆಗೋದಿಲ್ಲ, ಲೋಳೆ ಲೋಳೆ ಥರ ಇರುತ್ತಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಬೇಕು, ಬೇಗನೆ ಕೂಡ ನುಣ್ಣಗಾಗೋದಿಲ್ಲ, ಅದು ಮಿಕ್ಸ್ ಆಗೋದಿಲ್ಲ. ಸೊ ಇಷ್ಟು ಆಗಿದೆ ಲಿಕ್ವಿಡ್, ಇಷ್ಟೇ ಆಗೋದು. ಸೊ ಇದಕ್ಕೆ ಆ ಅಲೋವೆರಾ ಲಿಕ್ವಿಡ್ಗೆ, ಅಷ್ಟು ಲಿಕ್ವಿಡ್ಗೆ ಫುಲ್ ಒಂದು ಗ್ಲಾಸ್ ಫುಲ್ ನೀರು ಹಾಕ್ಕೊಳ್ತೀನಿ. ಸೊ ಇದಾದಮೇಲೆ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಹೆಲ್ದಿ ಅಲೋವೆರಾ ಡ್ರಿಂಕ್ಸ್ ರೆಡಿ ಟು ಡ್ರಿಂಕ್. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಿ ಹೆಲ್ದಿ.